ಭಾರತದಲ್ಲಿ ಫುಟ್ಬಾಲ್ ಮಾಂತ್ರಿಕ ಮೆಸ್ಸಿ ಮೇನಿಯಾ ಆರಂಭ ಆಗಿದೆ. ಪಶ್ಚಿಮ ಬಂಗಾಳದ ಕೋಲ್ಕತಾ ಸ್ಟೇಡಿಯಂಗೆ ಇವತ್ತು ಮೆಸ್ಸಿ ಲಗ್ಗೆ ಇಟ್ಟಿದ್ದಾರೆ. ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ಅಭಿಮಾನಿಗಳು ಸುನಾಮಿನೇ ಹರಿದು ಬಂದಿದೆ. ಸುನಾಮಿ ರೀತಿಯಲ್ಲಿ ಅಭಿಮಾನಿಗಳು ಸ್ಟೇಡಿಯಂಗೆ ಹರಿದು ಬಂದಿದ್ದಾರೆ. ಗೋಟ್ ಇಂಡಿಯಾ ಟೂರ್ ಕಾರ್ಯಕ್ರಮದಲ್ಲಿ ಇವತ್ತು ಹಾಜರಾಗಿದ್ದಾರೆ. ಗೋಟ್ ಇಂಡಿಯಾ ಟೂರ್ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾಗಿದ್ದಾರೆ. ಇನ್ನು ಭಾರತದಲ್ಲಿ ಫುಟ್ಬಾಲ್ ಮಾಂತ್ರಿಕ ಮೆಸ್ಸಿ ಬಹಳಷ್ಟು ಹೆಸರುವಾಸಿ ಕೂಡ ಆಗಿದ್ದಾರೆ. ಫುಟ್ಬಾಲ್ ಆಟಗಾರರಿಗೆ ಅಚ್ಚುಮೆಚ್ಚಿನ ಆಟಗಾರ ಮೆಸ್ಸಿಯವರು ಭಾರತಕ್ಕೆ ಆಗಮಿಸಿರುವಂತಹ ಸಂದರ್ಭದಲ್ಲಿ ಕೋಲ್ಕತ್ತಾದಲ್ಲಿ ಇವತ್ತು ಮೆಸ್ಸಿ ಮೇನಿಯಾ ಆರಂಭವಾಗಿದೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಸ್ಟೇಡಿಯಂಗೆ ಮೆಸ್ಸಿ ಅವರು ಲಗ್ಗೆ ಇಟ್ಟಿದ್ದಾರೆ. ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ಇವತ್ತು ಅಭಿಮಾನಿಗಳ ಸುನಾಮಿಯೇ ಹರಿದು ಬಂದಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಬರೀ ಮೆಸ್ಸಿ ಅವರನ್ನ ನೋಡೋದಕ್ಕಂತ ದೇಶದ ಮೂಲೆ ಮೂಲೆಯಿಂದ ಆಗಮಿಸಿದ್ದಾರೆ. ಕೋಲ್ಕತ್ತಾ ಸ್ಟೇಡಿಯಂನಲ್ಲಿ ಮೆಸ್ಸಿ ಫ್ಯಾನ್ಸ್ಗಳು ದಾಂಧಲೆ ಮಾಡಿದ್ದಾರೆ. ಸ್ಟೇಡಿಯಂನ ಚೇರ್ಸ್ಗಳನ್ನ ಕಿತ್ತೆಸೆದಿದ್ದಾರೆ ಮೆಸ್ಸಿ ಅಭಿಮಾನಿಗಳು. ಏಕಾಏಕಿ ಮೈದಾನಕ್ಕೆ ನೂರಾರು ಅಭಿಮಾನಿಗಳು ನುಗ್ಗಿ ಬಂದಿದ್ದಾರೆ. ಮೈದಾನ ಖಾಲಿ ಮಾಡುವಂತೆ ಹೇಳಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ರಕ್ಷಣೆಗಾಗಿ ಅಂಡರ್ ಪಾಸ್ ಮೂಲಕವಾಗಿ ಆಟಗಾರರು ತೆರಳಿದ್ದಾರೆ. ಫ್ಯಾನ್ಸ್ಗಳು ದಾಂಧಲೆ ಮಾಡ್ತಾ ಇರೋದಕ್ಕೆ ಆಟಗಾರರು ಅಂಡರ್ ಪಾಸ್ನಲ್ಲಿ ತೆರಳಿದಂತಹ ಘಟನೆ ಸಂಭವಿಸಿತು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಭಾರಿ ಪ್ರಮಾಣದಲ್ಲಿ ಅಭಿಮಾನಿಗಳು ದಾಂಧಲೆ ಮಾಡ್ತಾ ಇರೋದಕ್ಕೆ ನಿಯಂತ್ರಣ ಮಾಡೋದಕ್ಕಾಗದೆ ಆಟಗಾರರು ಆಟ ಆಡಬೇಕಾಗಿತ್ತು. ಒಂದು ಮ್ಯಾಚ್ ಕೂಡ ಏರ್ಪಡಿಸಲಾಗಿದೆ, ಫುಟ್ಬಾಲ್ ಮ್ಯಾಚ್. ಈ ಮ್ಯಾಚ್ ಏರ್ಪಡಿಸಿದಂತಹ ಸಂದರ್ಭದಲ್ಲಿ ಆಟಗಾರರು ಅಂಡರ್ ಪಾಸ್ ಏನಿರುತ್ತೆ ಅಲ್ಲಿಂದ ಕ್ರೀಡಾಂಗಣ ಒಳಗೆ ಪ್ರವೇಶ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಎಷ್ಟರ ಮಟ್ಟಿಗೆ ದಾಂಧಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನು. ಗ್ರೌಂಡ್ ಖಾಲಿ ಮಾಡಿ ಅಂತ ಹೇಳಿದ್ದಕ್ಕೆ ಮೆಸ್ಸಿ ಅಭಿಮಾನಿಗಳು ದಾಂಧಲೆ ಮಾಡಿದ್ದಾರೆ. ಕುರ್ಚಿಗಳನ್ನು ಕಿತ್ತೆಸೆದಿದ್ದಾರೆ. VIP ಗಳಿಗಾಗಿ ಕೂರೋದಕ್ಕಿರುವಂತಹ ಕುರ್ಚಿಗಳನ್ನು ಕೂಡ ಕಾಲಿನಿಂದ ಒದ್ದು ಎತ್ತಿ ಕೆಳಗಡೆ ನೆಲಕ್ಕೆಸೆದು ಭಾರಿ ಪ್ರಮಾಣದಲ್ಲಿ ದಾಂಧಲೆ ನಡೆಸಿರುವಂತಹ ಘಟನೆ ಸಂಭವಿಸಿದೆ. ಇನ್ನು ಪೊಲೀಸ್ ಅಧಿಕಾರಿಗಳು ಕೂಡ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಹರಸಾಹಸ ಪಡುವಂತಹ ಪರಿಸ್ಥಿತಿ, ನಿಯಂತ್ರಣ ತೆಗೆದುಕೊಳ್ಳೋದಕ್ಕಾಗದಂತಹ ವಾತಾವರಣ ನಿರ್ಮಾಣ ಆಗಿತ್ತು. ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಹರಸಾಹಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ಹಾಕಿರುವಂತಹ ಟೆಂಟ್ಗಳೇನಿದ್ದಾವೆ ಆ ಟೆಂಟ್ಗಳನ್ನು ಕೂಡ ಕಿತ್ತು ಎಸಿತಾ ಇದ್ದಾರೆ ಅಭಿಮಾನಿಗಳು. ಇನ್ನು ಮೆಸ್ಸಿಯವರ ಜೊತೆಗೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೂ ಕೂಡ ದುಡ್ಡು ನೀಡಬೇಕಾಗಿತ್ತು. ಅದಕ್ಕೂ ಕೂಡ ಟಿಕೆಟ್ ಇತ್ತು. ಈ ನಡುವೆ ಭಾರಿ ಪ್ರಮಾಣದಲ್ಲಿ ದುಡ್ಡು ತೆತ್ತು ಮ್ಯಾಚ್ ನೋಡಬೇಕು, ಮೆಸ್ಸಿ ಅವರನ್ನ ಕಣ್ತುಂಬಿಕೊಳ್ಬೇಕು ಅಂತ ಅಭಿಮಾನಿಗಳು ಬಂದಿದ್ದರು. ಆದರೆ ಗ್ರೌಂಡ್ ಖಾಲಿ ಮಾಡಿ ಅಂತ ಹೇಳಿದ್ದಕ್ಕೆ ಅಭಿಮಾನಿಗಳ ಆಕ್ರೋಶ ಮುಗಿಲು ಮುಟ್ಟಿದೆ. ಕೂಡಲೇ ಅಭಿಮಾನಿಗಳೆಲ್ಲರೂ ಕೂಡ ಗ್ರೌಂಡ್ಗೆ ಓಡೋಡಿ ಬಂದರು. ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಗ್ರೌಂಡ್ನ ಒಳಭಾಗಕ್ಕೆ ನುಗ್ಗಿ ಬಂದಿದ್ದಾರೆ. ಒಳಗಡೆ ಅಳವಡಿಕೆ ಮಾಡಿರುವಂತಹ ಚೇರ್ಗಳೇನಿದ್ದಾವೆ, ಕುರ್ಚಿಗಳೇನು ಅಳವಡಿಕೆ ಮಾಡಿದ್ರು ಅದೆಲ್ಲವನ್ನು ಕಿತ್ತೆಸೆದಿದ್ದಾರೆ. ಜೊತೆಗೆ ಒಳಗಡೆ ಹಾಕಲಾಗಿರುವಂತಹ ಟೆಂಟ್ ಏನಿದೆ ಆ ಟೆಂಟನ್ನು ಕೂಡ ಅಲುಗಾಡಿಸಿ ಕಿತ್ತು ಎಸೆದಿದ್ದಾರೆ ಅಭಿಮಾನಿಗಳು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ರೊಚ್ಚಿಗೆದ್ದಿರುವಂತಹ ಅಭಿಮಾನಿಗಳು ಯಾವ ರೀತಿಯಾಗಿ ಪೀಠೋಪಕರಣಗಳನ್ನು, ಕುರ್ಚಿಗಳನ್ನು ಯಾವ ರೀತಿ ಕಿತ್ತೆಸಿತಾ ಇದ್ದಾರೆ, ಧ್ವಂಸಗೊಳಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಿ. ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ತಿಳಿದು ಬರಬೇಕಾಗಿದೆ. ಯಾಕೆ ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಯಿತು, ಈ ರೀತಿಯ ಘಟನಾವಳಿಗಳು ಸಂಭವಿಸೋದಕ್ಕೆ ಏನು ಕಾರಣ ಆಯಿತು ಅನ್ನುವಂಥದ್ದು ಗೊತ್ತಾಗಬೇಕಾಗತ್ತೆ. ಜೊತೆಗೆ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ರು, ಸ್ಥಳದಲ್ಲಿ ಭಾರಿ ಪ್ರಮಾಣದಲ್ಲಿ ಅಭಿಮಾನಿಗಳು ಸೇರ್ತಾ ಇರಬೇಕಾದ್ರೆ ಎಷ್ಟರ ಮಟ್ಟಿಗೆ ರಕ್ಷಣೆ ಒದಗಿಸಲಾಗಿತ್ತು, ಪೊಲೀಸ್ ಅಧಿಕಾರಿಗಳನ್ನು ಎಷ್ಟರ ಮಟ್ಟಿಗೆ ನಿಯೋಜನೆ ಮಾಡಲಾಗಿತ್ತು ಗೊತ್ತಾಗಬೇಕಾಗತ್ತೆ. ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೂ ಕೂಡ ಹಾನಿ ಉಂಟು ಮಾಡ್ತಾ ಇದ್ದಾರೆ ಯುವಕರು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ.
ಇನ್ನು ಪೊಲೀಸರು ಲಾಠಿ ಚಾರ್ಜ್ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಯುವಕರನ್ನ ಅಭಿಮಾನಿಗಳನ್ನು ಚದುರಿಸೋದಕ್ಕೆ ಪೊಲೀಸರು ಈಗ ಲಾಠಿ ಬೀಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪರಿಸ್ಥಿತಿ ಮತ್ತಷ್ಟು ಹದಗೆಡುವಂತಹ ಸಾಧ್ಯತೆ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಮೆಸ್ಸಿ ಅವರನ್ನು ನೋಡೋದಕ್ಕೆ, ಫುಟ್ಬಾಲ್ ಪಂದ್ಯವನ್ನು ವೀಕ್ಷಣೆ ಮಾಡೋದಕ್ಕೆ ಅಂತ ಸಾವಿರಾರು ಸಂಖ್ಯೆಯಲ್ಲಿ ಜನಸಾಗರವೇ ಹರಿದು ಬಂದಿದೆ. ಇದೇ ವೇಳೆ ಕೆಲವು ಹಿಂಸಾತ್ಮಕ ಘಟನೆಗಳು ಕೂಡ ನಡೆದಿದ್ದಾವೆ. ಸ್ಟೇಡಿಯಂನಲ್ಲಿ ಪಂದ್ಯ ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದಂತಹ ಅಭಿಮಾನಿಗಳು, ಮೆಸ್ಸಿ ಅವರನ್ನು ನೋಡೋದಕ್ಕೆ ಬಂದಿದ್ದಂತಹ ಅಭಿಮಾನಿಗಳು ಸ್ಟೇಡಿಯಂನ ಒಳಭಾಗಕ್ಕೆ ನುಗ್ಗಿ ಬಂದಿದ್ದಾರೆ. ಸ್ಟೇಡಿಯಂನಲ್ಲಿ ಅಳವಡಿಕೆ ಮಾಡಿರುವಂತಹ ಚೇರ್ಗಳೇನಿತ್ತು ಅದನ್ನು ಕೂಡ ಕಿತ್ತೆಸೆದಿದ್ದಾರೆ. ಇದರ ಜೊತೆಗೆ VIP ಗಳಿಗೆ ಹಾಕಲಾಗಿರುವಂತಹ ಚೇರ್ಗಳನ್ನು ಕೂಡ ಧ್ವಂಸಗೊಳಿಸಿದ್ದಾರೆ. ಟೆಂಟ್ ಅಳವಡಿಕೆ ಮಾಡಲಾಗಿತ್ತು, ಅದನ್ನು ಕೂಡ ಕಿತ್ತು ಎಸೆದಿದ್ದಾರೆ ಅಭಿಮಾನಿಗಳು. ಇನ್ನು ಮೆಸ್ಸಿ ಅವರು ಕೂಡ ಕ್ರೀಡಾಂಗಣಕ್ಕೆ ಬಂದಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ಕೋಲ್ಕತ್ತಾ ಸ್ಟೇಡಿಯಂನಲ್ಲಿ ಮೆಸ್ಸಿ ಅವರು ಈಗಾಗಲೇ ಆಗಮಿಸಿದ್ದಾರೆ. ಇನ್ನು ಅಭಿಮಾನಿಗಳನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಟ್ಟಿದ್ದಾರೆ. ಮೈದಾನಕ್ಕೆ ನುಗ್ಗಿ ಬಂದಿದ್ದಾರೆ ನೂರಾರು ಅಭಿಮಾನಿಗಳು. ಚೇರ್ ಹಾಗೂ ಟೆಂಟ್ಗಳನ್ನು ಕಿತ್ತೆಸೆದು ಮೆಸ್ಸಿ ಅಭಿಮಾನಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಸ್ಟೇಡಿಯಂನ ಸಿಬ್ಬಂದಿಗಳ ಜೊತೆಯಲ್ಲೂ ಕೂಡ ಅವರ ಅಭಿಮಾನಿಗಳು ಸಂಘರ್ಷಕ್ಕೆ ಇಳಿದ್ರು. ಇದೇ ಸಂದರ್ಭದಲ್ಲಿ ಪೊಲೀಸರು ಯಾವಾಗ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ, ನಿಯಂತ್ರಣ ಮಾಡೋದಕ್ಕೆ ಆಗೋದಿಲ್ಲ ಅಂತ ಗೊತ್ತಾಯಿತು, ಪೊಲೀಸ್ ಅಧಿಕಾರಿಗಳು ಲಾಠಿ ಬೀಸೋದಕ್ಕೆ ಮುಂದಾದರು. ಅಭಿಮಾನಿಗಳ ಮೇಲೆ, ವೀಕ್ಷಕರ ಮೇಲೆ ಲಾಠಿಯನ್ನು ಬೀಸಿ ಅಲ್ಲಿಂದ ಅವರನ್ನು ಹೊರಹಾಕೋದಕ್ಕೆ ಅಂತ ಪ್ರಯತ್ನ ಪಟ್ಟಿದ್ದಾರೆ. ಒಂದು ಭಾರಿ ಹೈ ಡ್ರಾಮಾ ಈಗ ಉಂಟಾಗಿರುವಂಥದ್ದು ಇಡೀ ಸ್ಟೇಡಿಯಂನಲ್ಲಿ. And we all remember that final where he 26. You never know, when the great man is around, anything is possible. 2022 was absolutely magical. 7 goals, 3 assists, and we all remember that final where he 26. ভাঙছে বক্সটা ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಸಾಲ್ಟ್ ಲೇಕ್ ಸ್ಟೇಡಿಯಂನ ಒಳಭಾಗದ ಈ ಒಂದು ದೃಶ್ಯಾವಳಿಗಳನ್ನು ನೋಡಿ. ಮೆಸ್ಸಿ ಅವರು ಬರ್ತಾರೆ, ಅವರನ್ನು ನೋಡೋದಕ್ಕೆ ಅಂತ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ. ಈ ಕ್ರಿಕೆಟ್ ಆಟವನ್ನು ಕಣ್ತುಂಬಿಕೊಳ್ಬೇಕು, ಈ ಫುಟ್ಬಾಲ್ ಆಟವನ್ನು ಕಣ್ತುಂಬಿಕೊಳ್ಬೇಕು ಅಂತ ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬಂದಿದ್ದರು. ಇದೇ ಸಂದರ್ಭದಲ್ಲಿ ಈ ಒಂದು ಪಂದ್ಯವನ್ನು ಆಯೋಜನೆ ಮಾಡಿದವರಿಗೂ ಜೊತೆಗೆ ಅಭಿಮಾನಿಗಳ ನಡುವೆ ಏನೋ ಕಿರಿಕಾಗಿದೆ. ನೋಡ್ತಾ ಇದ್ದಂತೆ ಎಲ್ಲ ಅಭಿಮಾನಿಗಳು ಗ್ರೌಂಡ್ಗೆ ಓಡೋಡಿ ಬಂದಿದ್ದಾರೆ. ಗ್ರೌಂಡ್ ಒಳಗಡೆ ನುಗ್ಗಿ ಬಂದಿದ್ದಾರೆ. ಭದ್ರತಾ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದೆಡೆ ಒಳಗಡೆ ಅಳವಡಿಕೆ ಮಾಡಿರುವಂತಹ ಚೇರ್ಗಳೇನಿದ್ದಾವೆ ಎಲ್ಲವನ್ನ ಕಿತ್ತು ಎಲ್ಲೆಂದರಲ್ಲಿ ಎಸಿತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ. ಇಡೀ ಸ್ಟೇಡಿಯಂ ಒಂದು ರೀತಿ ರಣರಂಗವಾಗಿ ಮಾರ್ಪಟ್ಟಿದೆ.
ಇದರ ಜೊತೆಗೆ ಕೈಯಲ್ಲಿ ಸಿಕ್ಕಿರುವಂತಹ ರಾಡ್ಗಳನ್ನು ತೆಗೆದು ಒಳಗಡೆ ಅಳವಡಿಕೆ ಮಾಡಿರುವಂತಹ ಸ್ಪೀಕರ್ಗಳು, ಮೈಕ್ಗಳು, ಸೆಟ್ಗಳು ಎಲ್ಲವನ್ನೂ ಕೂಡ ಧ್ವಂಸಗೊಳಿಸಿದ್ದಾರೆ ಮೆಸ್ಸಿಯವರ ಅಭಿಮಾನಿಗಳು. ಇನ್ನು ಮತ್ತೊಂದೆಡೆ ಒಳಗಡೆ ಅಳವಡಿಕೆ ಮಾಡಿದ್ದಂತಹ ಟೆಂಟ್ಗಳೇನಿದೆ ಅದನ್ನು ಕೂಡ ಕಿತ್ತೆಸೆದಿದ್ದಾರೆ. ಇದು ಇಡೀ ಭಾರತದ ಒಂದು ಹೆಸರಿಗೆ ಕಪ್ಪು ಮಸಿ ಬೆಳೆದಂತೆ. ಯಾಕಂದರೆ ಅಂತಾರಾಷ್ಟ್ರೀಯ ಆಟಗಾರರು ಬಂದಿದ್ದಾರೆ.